विश्वक्सेन विवेशण पृथ्वी भक्तये तथा देवितः आयाना भगवान् भगवान् प्रशक्रिया सामकला सावधान सुमुहूर्ता सावधान लक्ष्मीनारायण ध्यान सावधान श्रीलक्ष्मी कमलालया वसुमते रामा जगद्रक्षणे नारायणे श्रीसुते आयाना भगवान् भगवान् प्रशक्रिया सामकला सावधान सुमुहूर्ता सिंहाचले मंदिरे भैपते महायाजने लोकालोक महाजने लोकनाथे आयानो भगवान् पुराण पुरस्कृता सामकनो श्री लक्ष्मी नारायण सावधान महालक्ष्मी देवताभ्यो नमः जायामि समर्पयामि आवाहयामि कल्पयामि अयोः समर्पयामि पादारविन्दयोः गंगे चमने चैव गोदावरी सरस्वती महासर्वभ्यो नमः ओम हिरण्यवर्धां हरणीं सवनरजतस्रजा महामहराजवेदो लक्ष्मीवरभामिनी श्रियं देवेरुपये श्रीमान् देवेशा स्वांसोस्मिता हिरण्यप्राकारा
ಸ್ವಲ್ಪ ಹಿಂದೆ ಬರ್ರಿ ಪೂಜೆ ಮಾಡಿ ಹಿಂಗೆ ಕೊಡ್ಸೋಣ ಮುಂದಕ್ಕಾಗಿ ಹಲೋ ಮುಂದಕ್ಕಾಗಿ ಓಕೆ ಈ ಕಂಟು ಮುಗಿಸ್ಕೊಳ್ಳುವಂತ ಯೋಗ ನಮಗೆ ಬಂದಿದೆ. ವಿಶೇಷವಾದ 75ನೇ ವರ್ಷದ ಒಂದು ವಿವಾಹ ವಾರ್ಷಿಕೋತ್ಸವ ಜನ್ಮದಿನದ ಕಾರ್ಯಕ್ರಮ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮವನ್ನ ಸರ್ ಶಿಲ್ಪಿ ಅಣ್ಣ ಸ್ವಲ್ಪ ಒಂದೇ ಒಂದು ಆದ್ಮೇಲೆ ತೊಗೊಳ್ರಿ. ನಮ್ಮಮ್ಮ ಶಾರದಾ ಉಮಾ ಮಹೇಶ್ವರಿ ನಿಮ್ಮೊಳಗಿನ ಇನ್ನೊಬ್ರು ಬನ್ನಿ
स्वस्ति न इंद्रो रुद्रस्रवाः विश्ववेदाः स्वस्ति नो धीमहि शांति शांति आंजनेय समेत परिपूर्ण कृपाकटाक्ष फलसिद्धिरस्तु समस्त मनस्समाधि यथा गात्राय कामितार्थाय प्रदायिने ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ವಿಶೇಷತಃವಾಗಿ ಈ ಒಂದು ಕಲ್ಯಾಣ ಕಾರ್ಯಕ್ರಮದ ಪ್ರಯುಕ್ತ ಈ ಒಂದು ಶ್ಲೋಕ ಹೇಳಬೇಕಾಯಿತು. ಇವತ್ತು ಈ ನಮ್ಮ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನ ಬಳ್ಳಾರಿ ರಸ್ತೆ ಗಂಗಾನಗರ ಇಲ್ಲಿ ಒಂದು ವಿಶೇಷವಾದಂಥ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮ ನಡೆದಿದೆ. ನಾವುಗಳೆಲ್ಲರೂ ಚಿಕ್ಕಂದಿನಿಂದನೂ ಬೆಳೆದು ಇವತ್ತು ಈ ಸ್ಥಾನಕ್ಕೆ ಅರ್ಚಕ ವೃತ್ತಿಯಲ್ಲಿ ಬಂದಿದ್ರು ಕೂಡ ಒಂದು ವಿಶೇಷವಾದ ವ್ಯಕ್ತಿಗಳ ಒಂದು ವಿವಾಹವನ್ನು ನಾವು ಕಾರ್ಯವನ್ನು ನೋಡಿರಲಿಲ್ಲ. ಅದು ನಮ್ಮ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ವಿದ್ಯಾ ವಾಚಸ್ಪತಿಗಳು, ಸರಸ್ವತಿ ಪುತ್ರರು, ಸವ್ಯಸಾಚಿಗಳು ಆದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಒಂದು 75ನೇ ವರ್ಷದ ಜನ್ಮದಿನದ ಕಾರ್ಯಕ್ರಮವಾಗಿ ಹಮ್ಮಿಕೊಂಡಿದ್ದು. ಇವತ್ತು ದಂಪತಿಗಳು ಬಂದು ನಮ್ಮ ಈ ದೇವಸ್ಥಾನದಲ್ಲಿ ಕುಳಿತುಕೊಂಡು ಒಂದು ವಿಶೇಷವಾದ ಮಹಾಮೃತ್ಯುಂಜಯ ಹೋಮ, ರುದ್ರ ಹೋಮ ಮತ್ತು ಜಮಕಗಳನ್ನು ಮತ್ತು ವಿಶೇಷವಾಗಿ ಸುದರ್ಶನ ಹೋಮಗಳನ್ನೆಲ್ಲ ನಡೆಸಿಕೊಟ್ಟು ಈ ದೇವಸ್ಥಾನದಲ್ಲಿ ಆನಂದವಾಗಿ ಕಾರ್ಯಕ್ರಮ ನಡೆದು ಇವತ್ತು ಅವರು ಒಂದು ಉನ್ನತವಾದ ಅಧಿಕಾರದಲ್ಲಿ ಇರೋದ್ರಿಂದ ಇವತ್ತು ವಿಧಾನಸಭಾ ಅಧಿವೇಶನದ ನಿಮಿತ್ತ ಅವರು ವಿಧಾನಸೌಧದ ಕಾರ್ಯಕಲಾಪಕ್ಕೆ ಹೊರಟಿದ್ದಾರೆ. ನಮ್ಮ ವಧುಗಳಾದಂಥ ಸನ್ಮಾನ್ಯ ಶ್ರೀಮತಿ ಕನ್ನಿಕಾ ಪರಮೇಶ್ವರಿ ಅಮ್ಮನವರು ಇಷ್ಟೊತ್ತು ಇಲ್ಲೇ ಇದ್ದು ಈಗ ಈ ಕಾರ್ಯಕ್ರಮನೆಲ್ಲ ಸುಸಜ್ಜಿತವಾಗಿ ನಡೆಸಿಕೊಟ್ರು. ಮತ್ತು ಈ ನಮ್ಮ ಗಂಗಾನಗರದ ಆಂಜನೇಯ ಸ್ವಾಮಿ ದೇವಸ್ಥಾನ ಧರ್ಮದರ್ಶಿಗಳಾದಂಥ ಚಂದ್ರೂರವರು, ಆನಂದ್ರವರು ಸಹೋದರ ಎಲ್ಲ ಸೇರಿ ನಾವುಗಳೆಲ್ಲ ಸೇರಿಕೊಂಡು ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ಅವರಿಗೆ ಒಂದು ಆನಂದವಾಗಿ ಆಶೀರ್ವಾದ ಮಾಡಿ ಕಳಿಸ್ಕೊಟ್ಟಿದ್ದೀವಿ. ಮತ್ತು ವಿಶೇಷವಾಗಿ ಆ ಒಂದು ವಿವಾಹ ಕಾರ್ಯಗಳನ್ನು ನಾವ್ಯಾರು ಕಣ್ಣಲ್ಲಿ ನೋಡಿರಲಿಲ್ಲ. ಇವತ್ತು ಈ ಒಂದು ದೇವಸ್ಥಾನದ ಸನ್ನಿಧಿಯಲ್ಲಿ ಆಂಜನೇಯ ಸ್ವಾಮಿ ಸನ್ನಿಧಿನಲ್ಲಿ ಆ ಒಂದು ಮಾಂಗಲ್ಯ ಧಾರಣಾ ಮಹೋತ್ಸವವನ್ನು ಕೂಡ ನಡೆಸಿಬಿಟ್ವಿ. ಅದಕ್ಕೆ ಬಹಳ ಸಂತೋಷವಾಗಿ ಈ ಕಾರ್ಯಕ್ರಮಕ್ಕೆ ಅನಂತ ಧನ್ಯವಾದ. ಎಷ್ಟು ವರ್ಷಗಳಿಂದ ಈ ದೇವಸ್ಥಾನಕ್ಕೆ ಆಮೇಲೆ ಇನ್ನೊಂದು ಮೂಲವಾಗಿ ಹೇಳಬೇಕಾದ್ರೆ ಅವರು ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಅವರು ಗಂಗಾನಗರದ ಅಳಿಯಂದ್ರು ಅಂತ ಹೇಳೋದಕ್ಕೆ ಬಹಳ ಸಂತೋಷ ಆಗ್ತದೆ. ಯಾಕೆಂದ್ರೆ ಅವರು ವಿವಾಹವಾಗದಂತ ಅಮ್ಮನವ್ರ ಮನೆ ನಮ್ಮ ಆನಂದನಗರ ಗಂಗೆನಹಳ್ಳಿಯಲ್ಲಿ ಹೊಂದ್ಕೊಂಡಿದ್ದಂಥ ಗ್ರಾಮ. ಅವರು ಇಲ್ಲಿ ಅಳಿಯನಾಗಿ ಬಂದರು. ಅವರು ಮೂಲತಃ ತುಮಕೂರು ಜಿಲ್ಲೆಯವರಾದ್ರೂ ತುಮಕೂರಿನ ಗ್ರಾಮಸ್ಥರಾದ್ರೂ ಕೂಡ ಶಿಕ್ಷಣ ಭೀಷ್ಮ ಅವ್ರ ತಂದೆಯವರು ಗಂಗಾಧರೇಂದ್ರ ಹೊಟ್ಟೆಯಲ್ಲಿ ಹುಟ್ಟಿ ಈ ಒಂದು ಸ್ಥಳದಲ್ಲಿ ಬಂದು ಒಂದು ಅಳಿನಾಗಿ ಒಂದು ಅಧಿಕಾರ ಪಡ್ಕೊಂಡ್ರು ಗಂಗೆನಹಳ್ಳಿನಲ್ಲಿ. ಆ ಋಣಾನುಬಂಧ ನೋಡಿ ಇಲ್ಲೇ ಎಳ್ಕೊಂಬಂದು ಮತ್ತೆ ಉನ್ನತ ವ್ಯಾಸಂಗ ಮಾಡಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ PhD ಪದವಿಯನ್ನು ಪಡೆದು ಆಸ್ಟ್ರೇಲಿಯಾದಲ್ಲಿ ಕೂಡ ಪದವಿಯನ್ನು ಪಡೆದು ಉನ್ನತ ಸ್ಥಾನಕ್ಕೆ ಹೋಗಿ ರಾಜಕೀಯ ಪ್ರವೇಶ ಮಾಡಿ ಮತ್ತು ಈ ಗಂಗಾನಗರಕ್ಕೂ ಒಂದು ಒಳ್ಳೆ ಹೆಸರು ತಗೊಂಡು ಬಂದರು. ಯಾಕೆಂದ್ರೆ ಗಂಗಾನಗರದ ಅಳಿಯ ಅಂತ ಹೇಳೋದಕ್ಕೆ ನಮಗೂ ಹೆಮ್ಮೆ ಆಗ್ತದೆ. ಆ ಒಂದು ನಿಮಿತ್ತ ಒಂದು 40-50 ವರ್ಷದ ಸುಮಧುರ ಬಾಂಧವ್ಯದಿಂದ ಈ ಒಂದು ಕಾರ್ಯಕ್ರಮ ನಡ್ಕೊಂಡು ಹೋಗ್ತಾ ಇದೆ. ಮತ್ತು ಇಲ್ಲಿ ನಮ್ಮ ಹಳೇ ದೇವಾಲಯವಾದರೂ ಕೂಡ ನಮ್ಮ ಧರ್ಮದರ್ಶಿಗಳಾದಂಥ ಶ್ರೀ ಮುನ್ರಾಮಯ್ಯ ಸಾಹೇಬ್ರು ಇಲ್ಲ ಇವತ್ತು. ಅವರು ಮತ್ತೆ ನಮ್ಮ ಕನ್ಯಮ್ಮನವರು ತಾತ ಅವರು ಮೊದಲಿಯರ್ ಸಾಹೇಬ್ರು ಅಂತಿದ್ರು. ಅವರೆಲ್ಲ ಉನ್ನತವಾಗಿ ಸ್ನೇಹ ಬೆಳೆಸ್ಕೊಂಡು ಈ ದೇವಸ್ಥಾನನ ಅಭಿವೃದ್ಧಿ ಪಡಿಸ್ಬೇಕು ಅಂತ ಹೇಳಿ ನಡೆಸ್ಕೊಂಡು ಬಂದ್ರು. ಅದೇ ಒಂದು ಇತಿಹಾಸ ಇದೆ ಸರ್. ನನ್ನ ಹೆಸರು ಕೃಷ್ಣಮೂರ್ತಿ ಅಂತ ಹೇಳಿ ಪ್ರಧಾನ ಅರ್ಚಕರಾಗಿ ಇಲ್ಲಿ ಸೇವೆ ಸಲ್ಲಿಸ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತೊಂದು ದಿವಸ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಶ್ರೀ ಪರಮೇಶ್ವರ್ ಅವ್ರದ್ದು 75ನೇ ವರ್ಷ ಆಗಿದ್ದರಿಂದ ಈ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಶ್ರೀ ಕೃಷ್ಣಮೂರ್ತಿ ಬಾಬು ಅವರು ಈ ಒಂದು ಅರೇಂಜ್ಮೆಂಟ್ ಎಲ್ಲ ಮಾಡಿ ಅವ್ರನ್ನ ಗಂಡ ಹೆಂಡತಿ ಕರೆದು ಇವತ್ತೊಂದು ದಿವಸ ಅವ್ರ ನಕ್ಷತ್ರದ ಪ್ರಕಾರ 75ನೇ ವರ್ಷ ದಾಟುತ್ತೆ ಅಂದ್ಬಿಟ್ಟು 6ನೇ ತಾರೀಕು ಅವ್ರು ಹುಟ್ಟುಹಬ್ಬ ಮಾಡ್ಕೊತಾರೆ. ಹುಟ್ಟಿದ್ದು ನಕ್ಷತ್ರ ಪ್ರಕಾರ ಇವತ್ತು. ಅದರಿಂದ ಇವತ್ತೊಂದು ದಿವಸ ಅವ್ರು 70 ವರ್ಷದ್ದು 75 60 ವರ್ಷದ್ದು ಯಾವುದು ಶಾಂತಿ ಮಾಡ್ಕೊಂಡಿಲ್ಲ. ಇವತ್ತೊಂದು ದಿವಸ ನಮ್ಮ ಬಾಬು ಅವರು
ಅವ್ರು ಕರೆದು 75 ವರ್ಷದ್ದು ಶಾಂತಿ ಮಾಡಿ ಹೋಮ ಮಾಡಿ ಇದಕ್ಕೆಲ್ಲ ಉತ್ಸವಮೂರ್ತಿಗೆಲ್ಲ ಪೂಜೆಗಳು ಮಾಡಿ ಮತ್ತು ದೇವರಿಗೆ ಆಂಜನೇಯನಿಗೆ ಅರ್ಚನೆ ಅಭಿಷೇಕ ಎಲ್ಲ ಮಾಡಿ ಅವರಿಗೆ ಪೂರ್ಣ ಇದೆಲ್ಲ ಮಾಡಿ ಧಾರಣೆ ಮಾಡಿ ಮತ್ತು ಮಾಂಗಲ್ಯ ಧಾರಣೆ ಸಹ ಮಾಡಿದ್ರು. ಅದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಮಾಂಗಲ್ಯ ಧಾರಣೆ 2ನೇ ಸತಿ ಮಾಡಬೇಕು 60 ವರ್ಷಕ್ಕೆ ಅಂತ ಇದೆ. ಇವರು 60 ವರ್ಷಕ್ಕೆ ಮಾಡ್ಕೊಳ್ಳೋದ್ರಿಂದ 70 ವರ್ಷಕ್ಕೆ 75ನೇ ವರ್ಷದಲ್ಲಿ ಮಾಂಗಲ್ಯ ಧಾರಣೆ ಸಹ ಆಯಿತು. ವಿಶೇಷ ಪೂಜೆಗಳೆಲ್ಲ ನಡೆದು ಇವತ್ತಿನ ದಿವಸ ಅವ್ರಿಗೆ ನಮ್ಮ ಅರ್ಚಕರೆಲ್ಲ ಸೇರಿ ಆಯುಷ್ಯ ಆರೋಗ್ಯ ಐಶ್ವರ್ಯ ಕೊಟ್ಟು ಉನ್ನತ ಅಧಿಕಾರ ಕೊಟ್ಟು ಹೆಚ್ಚಿನ ರೀತಿ ರಾಜ್ಯದ ಜನರ ಸೇವೆ ಮಾಡಲು ಶಕ್ತಿ ಕೊಡಲಿ ಅಂತ ನಾವೆಲ್ಲ ಬೇಡ್ಕೊಂಡಿದ್ದೀವಿ. ಇವತ್ತಿನ ದಿವಸ ಸುಮಾರು 10-15 ಜನ ಪುರೋಹಿತರುಗಳು, ಅರ್ಚಕರ ಸಂಘದ ರಾಜ್ಯಾಧ್ಯಕ್ಷರಾದ ಶಿವತ ನಾನು ಮತ್ತು ಬಾಬು ಅವರು ಎಲ್ಲ ಸೇರಿ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಚಿಕ್ಕದಾಗಿದ್ದು ಚೊಕ್ಕವಾಗಿ ಎಲ್ಲ ನಡೀತು. ಎಲ್ಲ ವಿಶೇಷ ಪೂಜೆ ಏನೇನು ಹೋಮ ಎಲ್ಲ ನಡೆದಿದೆ. ಅವ್ರಿಗೆ ಎಲ್ಲ ಮಾಡಿಕೊಟ್ಟು ಅರ್ಚನೆ ಮಾಡಿ ಆಶೀರ್ವಾದ ಮಾಡಿ ಕಳಿಸ್ಕೊಟ್ಟಿದ್ದೀವಿ. ಮಾನ್ಯ DCM ಆದಂಥ ಪರಮೇಶ್ವರ್ ಅವರು ಮತ್ತು ಅವರ ಕುಟುಂಬ ಸಮೇತ ಬಂದು ಇಲ್ಲಿ ಪೂಜೆ ಮಾಡಿಸಿದ್ದಾರೆ. ಅದು ನಮ್ಗೆ ತುಂಬ ಖುಷಿ ತಂದಿದೆ. ಮತ್ತು ಅವ್ರ ಮಾಂಗಲ್ಯ ಧಾರಣೆ ಕೂಡ ಆಯಿತು. ಅವ್ರಿಗೆ ಮತ್ತು ಅವ್ರ ಕುಟುಂಬದವ್ರಿಗೆ ಶುಭ ಹಾರೈಸ್ತೀವಿ ಅಷ್ಟೇ. ಅವ್ರ ಮನೆಯವರು ನಿಮ್ಗೆ ಯಾವ ತರ ಈ ದೇವಸ್ಥಾನಕ್ಕೆ ಇದೆಲ್ಲ ಅವರು ಅಂದರೆ ನಮ್ಮ ಮಾವನ ಕಾಲದಿಂದನೂ ಅವ್ರ ಪರಿಚಯ ಇದೆ. ಸೊ ಹಾಗಾಗಿ ಅವ್ರು ಯಾವಾಗೂ ಇಲ್ಲಿ ರೆಗ್ಯುಲರ್ ಆಗಿ ಬರ್ತಿರ್ತಾರಂತೆ. ಇದು ದೇವಸ್ಥಾನದಲ್ಲಿ ತುಂಬ ಭಕ್ತಿ ಇದೆ ಅಂದ್ಬಿಟ್ಟು. ಸೊ ಹಾಗಾಗಿ ಅವರು ಯಾವಾಗೂ ಇಲ್ಲಿ ಬಂದು ಅವ್ರ ಸೇವೆಯನ್ನು ಅವ್ರು ಸಲ್ಲಿಸ್ತಿದ್ದಾರೆ. ಏನು ವಿಶೇಷತೆ ಮೇಡಮ್ ಈ ದೇವಸ್ಥಾನ? ವಿಶೇಷತೆ ಏನು ಅಂದರೆ ನಾವು ದೇವ್ರ ಹತ್ರ ಏನು ಕೇಳ್ಕೊತೀವೋ ಅದನ್ನೆಲ್ಲ ಅಂದರೆ ದೇವ್ರು ನಮ್ಗೆ ಆಶೀರ್ವಾದ ಮಾಡ್ತಾರೆ. ಸೊ ಅದರಿಂದ ಇಲ್ಲಿ ಎಲ್ಲರೂ ತುಂಬ ಭಕ್ತಾದಿಗಳು ಬಂದು ಅವ್ರದ್ದು ಏನೇನು ಇಚ್ಛೆ ಎಲ್ಲ ಇದೆಯೋ ಅದನ್ನ ಪೂರ್ತಿ ಮಾಡಿಸ್ಕೊಂಡು ಹೋಗ್ತೀವಿ. ಆಶಾ ಈ ನಮ್ಮ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು ಹಿರಿಯ ಕಾಂಗ್ರೆಸ್ಸಿನ ಧುರೀಣರಾಗಿರ್ತಕ್ಕಂಥ ಡಾಕ್ಟರ್ G. ಪರಮೇಶ್ವರ್ ಅವರು ಇವತ್ತಿನ ದಿನ ಅವರು 75 ವರ್ಷಗಳ ಸಂಪೂರ್ಣ ಹುಟ್ಟುಹಬ್ಬದ ಪ್ರಯುಕ್ತ ಅವರು ಇವತ್ತು ಒಂದು ಬಿಡುವು ಮಾಡಿಕೊಂಡು ನಮ್ಮ ಈ ಗಂಗಾನಗರ ಆಂಜನೇಯ ಸ್ವಾಮಿ ದೇವಸ್ಥಾನದ ಸನ್ನಿಧಿಯಲ್ಲಿ ಕುಟುಂಬದ ಸಮೇತ ಬೆಳಗಿನ ಜಾವ 7 ಗಂಟೆಗೆ ಇಲ್ಲಿ ಬಂದು ಶಾಸ್ತ್ರೋಕ್ತವಾಗಿ ಹೋಮ ಹವನ ಪೂಜೆಗಳು ಕೈಂಕರ್ಯಗಳನ್ನೆಲ್ಲ ಶ್ರದ್ಧಾಭಕ್ತಿಯಿಂದ ದೇವರಿಗೆ ಅರ್ಪಿಸಿ ಕಾಣಿಕೆಗಳನ್ನು ಅರ್ಪಿಸಿ ಹಾಗೂ ಪುರೋಹಿತ ವರ್ಗದವರಿಗೆ ಶ್ರಮಿಕ ವರ್ಗದವರಿಗೆ ಸಾರ್ವಜನಿಕರಿಗೆಲ್ಲ ಅವರು ದಾನವನ್ನು ಮಾಡಿ ಇಲ್ಲಿ ಅವರು ಒಂದು ಮಾಂಗಲ್ಯ ಧಾರಣೆ ಕೂಡ ಆಗಿ ಮುಂದಿನ ದಿವಸಗಳಲ್ಲಿ ಹೆಚ್ಚಿನ ಆರೋಗ್ಯ ಮತ್ತು ಶಕ್ತಿಯನ್ನು ದಯಪಾಲಿಸಿ ಭಗವಂತನು ಅವರು ಶತಾಯುಷಿಗಳಾಗಬೇಕಂತಕ್ಕಂಥದ್ದೇ ನಮ್ಮ ಒಂದು ಆಶಾಭಾವನೆ. ಆ ಒಂದು ನಿಟ್ಟಿನಲ್ಲಿ ನಾವು ಸಂಪೂರ್ಣವಾಗಿ ಅವರ ಜೊತೆ ಬೆಳಗಿನಿಂದ ಅವರು ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ನಿರ್ಗಮಿಸುವವರೆಗೂ ಅವ್ರ ಹಿಂದೆ ಜೊತೆಯಲ್ಲಿ ಇದ್ದು ನಾವು ಎಷ್ಟು ವರ್ಷಗಳಿಂದ ಇವರು ಒಡನಾಟ ಅಂತಂದರೆ ಇವರು ನೋಡಿ ನಮ್ಮ ದೇವಸ್ಥಾನಕ್ಕೆ ಹಿಂದಿನ ಕೃಷಿ ವಿಜ್ಞಾನ ಕೇಂದ್ರ ವೆಟರ್ನರಿ ಅಗ್ರಿಕಲ್ಚರ್ ಸೈನ್ಸ್ ಹಾಸ್ಟೆಲಲ್ಲಿ ಇವರು ವ್ಯಾಸಂಗ ಮಾಡಿದ್ದು. ಹಾಸ್ಟೆಲಲ್ಲಿ ಇವರು ಉಳ್ಕೊಂಡು ಅವಾಗ ಈ ಸ್ಟೂಡೆಂಟ್ಸು ಇವರೆಲ್ಲ ಬಂದು ಇಲ್ಲಿ ಎಲ್ಲ ಪೂಜೆ ಮಾಡಿಕೊಂಡು ಅವರು ವಿದ್ಯಾಭ್ಯಾಸ ಮಾಡುವ ಕಾಲದಿಂದನೂ ಇಲ್ಲಿ ಒಡನಾಟ ಇಟ್ಕೊಂಡು ನಂತರ ಈ ದೇವರ ಒಂದು ಆಶೀರ್ವಾದದಿಂದಲೇ ಅವ್ರಿಗೆ ನಮ್ಮ ಈ ಊರಿನ ಅಳಿಮಯ್ಯನವರು ಆದರು. ಕನಕ ಪರಮೇಶ್ವರಿ ಮೇಡಮ್ ಅವರು ಈ ನಮ್ಮ ಲೇಔಟಲ್ಲಿ ಅವರು ತಂದೆ ತಾಯಿಯವ್ರ ಜೊತೆ ಇಲ್ಲೇ ವಾಸವಾಗಿರೋದು. ಅವರು ಇಲ್ಲಿ ಹೋಗ್ತಾ ದೇವರ ಅನುಗ್ರಹ ಆಗಿ ಅವರು ಇದೇ ನಮ್ಮೂರಿಗೇ ಅವರು ಕಂಕಣ ಭಾಗ್ಯ ಲಭಿಸಿ ಅವರು ಇಲ್ಲೇ ಮದುವೆ ಕೂಡ ಆಗಿದ್ದು. ಸೊ ಅದೇ ರೀತಿ ನಮ್ಮ ಈ ಗಂಗಾನಹಳ್ಳಿಗೆ ಅವರು ನಮ್ಮ ಅಳಿಯಂದಿರು ಸ್ಥಾನದಲ್ಲಿ ಇದ್ಕೊಂಡು ಇವತ್ತು ಉಪಮುಖ್ಯಮಂತ್ರಿಗಳ ಸ್ಥಾನ ಅಲಂಕರಿಸಿ ಇಲ್ಲಿ ಕುಟುಂಬ ಸಮೇತ ಬಂದು ಇವತ್ತು ಎಲ್ಲ ಪೂಜೆ ಮಾಡಿ ಅವರು ಉಪಹಾರ ಸಹಿಸಿ ನಾವು ಎಲ್ಲ ಜೊತೆಯಲ್ಲಿ ಉಪಹಾರ ಸಹಿಸಿ ಎಲ್ಲ ಸ್ವೀಟು ಎಲ್ಲರಿಗೂ ತಿಂದು ಎಲ್ಲರಿಗೂ ಅವರು ಒಂದು ವಂದನೆಗಳು ತರಿಸಿ ಹೋದರು. ನಾವು ಅವರಿಗೆಲ್ಲ ಅವ್ರ ಕಡೆಯಿಂದ ಒಂದು ಆಶೀರ್ವಾದನ ತಗೊಂಡು ನಾವು ಒಂದು ಅವರಿಗೆ ಶುಭ ಹಾರೈಸ್ತೀವಿ. ಚಂದ್ರು ಯಾದವ್ ಅಂತ, ಚಂದ್ರು ಮುನಿರಾಮಯ್ಯ, ಈ ದೇವಸ್ಥಾನದ ಕನ್ವೀನರ್ ಹಾಗೂ ಪ್ರೆಸಿಡೆಂಟ್. ಸರಿ, ನೋಡಿ, ಇವತ್ತಿನ ದಿವಸ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಡಾಕ್ಟರ್ G. ಪರಮೇಶ್ವರ್ ಅವರ 75ನೇ ಅವ್ರದ್ದು ಹುಟ್ಟುಹಬ್ಬದ ಒಂದು ವಾರ್ಷಿಕೋತ್ಸವನ ಇವತ್ತು ಈ ಒಂದು ಆಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ನಾವು ಆಚರಣೆ ಮಾಡಿದ್ದೇವೆ. ಇದಕ್ಕೆ ಬಹಳ ಸರಳ ಸಜ್ಜನಿಕೆಯಾಗಿ ಒಂದು ಸಿಂಪಲ್ ಆಗಿ ಒಂದು ಆಚರಣೆ ಮಾಡಿದ್ದೇವೆ.
ಇವತ್ತೊಂದು ದಿವಸ ಅವರ ಒಂದು ದಾಂಪತ್ಯ ಜೀವನ 44-45 ವರ್ಷ ಆಗಿದೆ. ಇವತ್ತು ಅವರ ಒಂದು ಸರಳ ಸಜ್ಜನಿಕೆಯಿಂದ ಒಳ್ಳೆಯ ಆಯುರ್ಸು ಮತ್ತೆ ಆರೋಗ್ಯ ಮತ್ತೆ ಉನ್ನತ ಸ್ಥಾನಮಾನ ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಬೆಳಗಲಿ ಅಂತೇಳಿ ನಾವು ಈ ಒಂದು ಅವರ ಹುಟ್ಟುಹಬ್ಬದ ಸಮ್ಮುಖದಲ್ಲಿ ನಾವು ಅವರಿಗೆ ಆಶೀರ್ವದಿಸೋದಕ್ಕೆ ಅಥವಾ ಅವರಿಗೆ ಒಳ್ಳೇದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ನಾವು ಇಷ್ಟಪಡ್ತೇವೆ. ಬಟ್ ಅವರ ಒಂದು ಒಳ್ಳೆತನ ಇಲ್ಲಿವರೆಗೂ ಅವಳ ಒಂದು ಆರೋಗ್ಯ ಒಳ್ಳೆ ಸುಸಜ್ಜಿತವಾದ ಆರೋಗ್ಯ ಬಹಳ 75 ವರ್ಷ ಇವತ್ತೂ 18 ವರ್ಷಗಳ ಹುಡುಗರಿಗೆ ಏನೂ ಕಡಿಮೆ ಇಲ್ಲದ ರೀತಿಯಲ್ಲಿ ಅವರು ಇಡೀ ರಾಜ್ಯನ ಸಂಚರಿಸಿ ರಾಜ್ಯದ ಅಭಿವೃದ್ಧಿಗೆ ಶ್ರಮಿಸ್ತಾ ಇರೋದು ನಮ್ಮ ರಾಜ್ಯದ ಎಲ್ಲ ಜನತೆಯ ಸೌಭಾಗ್ಯ ಅಂತ ಹೇಳಿ ಇಷ್ಟಪಡ್ತೀನಿ.